ಸರ್ಕಾರದ ವಿರುದ್ಧ ಕಮಲ ಹಾಗೂ ದಳ ಜಂಟಿ ರಣಕಹಳೆಯನ್ನ ಮೊಳಗಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬಿಜೆಪಿ ಹಾಗೂ ಜೆಡಿಎಸ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇವತ್ತು ಜೆಡಿಎಸ್ನಿಂದ ಪಾದಯಾತ್ರೆ ನಡೆಯುತ್ತೆ. ಬಿಜೆಪಿ ಕೂಡ ಅದಕ್ಕೆ ಸಾಥ್ ನೀಡ್ತಾ ಇದೆ. ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ರಣಕಹಳೆಯನ್ನ ಮೊಳಗಿಸಿದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಡೆಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಜೆಡಿಎಸ್ ಕಡೆಯಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಬಿಜೆಪಿ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಹಾಗೆ ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ಮುಂಚೂಣಿಯಲ್ಲಿ ಈ ಒಂದು ಮೈತ್ರಿ ಪಾದಯಾತ್ರೆ ಸಾಗುತ್ತೆ. ಬಿಡದಿ ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರ ಏನು ಈ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಯನ್ನ ತರೋದಕ್ಕೆ ಹೊರಟಿದೆ, ಅದನ್ನ ವಿರೋಧಿಸಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ವತಿಯಿಂದ ಒಂದು ಬೃಹತ್ ಪಾದಯಾತ್ರೆ ಹಾಗೂ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳುವ ಸರ್ಕಾರದ ನೀತಿಯನ್ನ ಖಂಡಿಸಿ ಈ ಒಂದು ಪಾದಯಾತ್ರೆಗೆ ಕರೆ ನೀಡಲಾಗಿದೆ. ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸಾಂಕೇತಿಕವಾಗಿ ಭಾಗಿಯಾಗ್ತಾರೆ. ಹಾಗೆ ಹಿರಿಯ ನಾಯಕರು ಸಾಥ್ ಕೊಡ್ತಾರೆ. ನಿನ್ನೆ ನಡೆದಂತಹ ಒಂದು ಜಂಟಿ ಸಭೆಯಲ್ಲಿ ಉಭಯ ಪಕ್ಷಗಳ ನಾಯಕರು ಪಾಲ್ಗೊಂಡು ಹೋರಾಟದ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಬಳಿಕ ಒಂದು ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಅದರಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತಾಡಿದ್ರು, ಪಾದಯಾತ್ರೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಹಾಗೆ ಈ ಯೋಜನೆಯಿಂದಾಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಲಿದ್ದು ಸ್ಥಳೀಯ ರೈತರು ತಮ್ಮ ಜೀವನೋಪಾಯವನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಯೋಜನೆಯ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ರೈತರ ಹಿತರಕ್ಷಣೆಗೆ ಬದ್ಧವಾಗಿರುವಂತಹ ಜೆಡಿಎಸ್ ಯೋಜನೆಯನ್ನ ಸಂಪೂರ್ಣವಾಗಿ ಕೈಬಿಡಬೇಕು ಅಂತ ಒತ್ತಾಯಿಸಿ ಬೀದಿಗೆ ಇಳಿದು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದೆ. ರಾಮನಗರ ಮತ್ತು ಬಿಡದಿ ಭಾಗದ ಪ್ರಮುಖ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಸಂಖ್ಯೆಯ ಸ್ಥಳೀಯ ರೈತರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಕೃಷಿಕರಿಗೆ ಆಗುವಂತಹ ಅನ್ಯಾಯದ ವಿರುದ್ಧ ಒಗ್ಗಟ್ಟಿನಿಂದ ಧ್ವನಿ ಎತ್ತೋದು ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶವಾಗಿದೆ. ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಯಾವುದೇ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತ ಜೆಡಿಎಸ್ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರ ತಕ್ಷಣವೇ ಈ ಯೋಜನೆಯನ್ನ ವಾಪಸ್ ಪಡೆಯದೇ ಇದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಾಗಿ ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸು ಅದು. ಏಕೆಂದರೆ ಬೆಂಗಳೂರಿನ ಮೇಲೆ ಇರುವಂಥ ಒತ್ತಡವನ್ನು ಕಮ್ಮಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಒಂದು AI ಇಂಟಿಗ್ರೇಟೆಡ್ ಟೌನ್ಶಿಪ್ಪನ್ನು ಬಿಡದಿಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋದು ಸಿಎಂ ಅವರ ವಾದ. ಆದರೆ ಇದಕ್ಕೆ ಒಂದಷ್ಟು ಬಿಡದಿಯಲ್ಲಿ ಅಥವಾ ಬಿಡದಿ ಭಾಗದಲ್ಲಿರುವಂಥ ರೈತರು ಅದನ್ನು ಸಪೋರ್ಟ್ ಮಾಡ್ತಾ ಇದ್ರೆ, ಮತ್ತೊಂದಷ್ಟು ಜನ ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ, ಅಧಿಕಾರಿಗಳೆಲ್ಲ ಹೋಗಿದ್ರು ಬಿಡದಿಯಲ್ಲಿ ಸರ್ವೆ ಮಾಡೋದಕ್ಕೆ. ಆ ಸಂದರ್ಭದಲ್ಲಿ ಯಾವ ರೀತಿ ರೈತ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ರು ಅಂತ ಅಂದರೆ ಅವರ ಗಾಡಿಗಳ ಮೇಲೆ ಎಲ್ಲ ಕಲ್ಲು ಹಾಕಿ ಎಲ್ಲ ಮಾಡಿ ಧ್ವಂಸಗೊಳಿಸಿ ಅವ್ರನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು. ಅದಾದಮೇಲೆ ಅವರ ವಿರುದ್ಧ FIR ಕೂಡ ದಾಖಲಾಗಿತ್ತು ರೈತ ಮಹಿಳೆಯರ ಮೇಲೆ. ಆಮೇಲೆ ಈ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗೆ ನಿನ್ನೆ ಒಂದು ಮೀಟಿಂಗ್ ಕೂಡ ನಡೀತು. ಮೀಟಿಂಗ್ನಲ್ಲಿ ಯಾವ ರೀತಿ ಪಾದಯಾತ್ರೆ ನಡೆಸಬೇಕು, ಇದು ಬ್ಲೂ ಪ್ರಿಂಟ್ ಏನಿರುತ್ತೆ, ರೂಪುರೇಷೆ ಯಾವ ರೀತಿ ಸಾಗಬೇಕು, ಏನು ಎತ್ತ ಯಾರೆಲ್ಲ ಭಾಗವಹಿಸಬೇಕು, ಎಲ್ಲದರ ಬಗ್ಗೆಯೂ ಕೂಡ ಡಿಸ್ಕಸ್ ಆಗಿದೆ. ಹಾಗೆ ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಅಂದರೆ ಪ್ರಮುಖವಾಗಿ JDS ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ. ಇದಕ್ಕೆ ಮತ್ತೊಂದು ಕಡೆ BJP ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನಿಂದ JDS ಪಾದಯಾತ್ರೆ ಆರಂಭವಾಗುತ್ತೆ. ಮಂಗಳವಾರ ಫ್ರೀಡಂ ಪಾರ್ಕ್ನಲ್ಲಿ ಸಮಾವೇಶ ಕೂಡ ನಡೆಯುತ್ತೆ. ಹಾಗೆ ಇದು ನಿಖಿಲ್ ಕುಮಾರಸ್ವಾಮಿ ಮುಂಚೂಣಿಯಲ್ಲಿ ನಡೀತಾ ಇರುವಂತಹ ಮೈತ್ರಿ ಪಾದಯಾತ್ರೆ. ಹಾಗೆ ನಿನ್ನೆ ಮೀಟಿಂಗ್ ಆದಮೇಲೆ ಸಚಿವರು ಕೂಡ ಒಂದು ಪ್ರೆಸ್ ಮೀಟ್ ನಡೆಸಿದ್ರು. ಅದರಲ್ಲೂ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು, ಯಾವ ರೀತಿ ಸಾಗುತ್ತೆ ಇದು. ಹಾಗೆ ಈ ನೈಸ್ ವಿಚಾರವಾಗಿಯೂ ಕೂಡ ಅವರು ಮಾತಾಡಿದ್ರು. ಎಲ್ಲವನ್ನೂ ಕೂಡ ನಾವು ನಿನ್ನೆ ನೋಡಿದ್ವಿ. ಹಾಗೆ ಪಾದಯಾತ್ರೆಯಲ್ಲಿ BJP ನಾಯಕರು, ಅದರಲ್ಲೂ ಹಿರಿಯ ನಾಯಕರು ಕೂಡ ಭಾಗಿಯಾಗ್ತಾರೆ. ನಿನ್ನೆ ನಡೆದಂಥ ಸಭೆಯಲ್ಲಿ ಒಂದಷ್ಟು ಬ್ಲೂ ಪ್ರಿಂಟ್ಸ್ಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು. ಹಾಗೆ ಅದಾದಮೇಲೆ ಈ ರೈತರು ಅಂದರೆ ಮುಖ್ಯವಾಗಿ ಈಗ ಒಂದಿಷ್ಟು
ಅವ್ರ ಹತ್ರ ಎಷ್ಟು ಎಕರೆ ಇದೆ ಅದನ್ನು ಅವರು ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದ ಕಡೆಯಿಂದ ಒಂದಷ್ಟು ಅಮೌಂಟ್ ಅಂತ ರೈತರಿಗೆ ಸಿಗುತ್ತೆ. ಆದರೆ ಇದರಲ್ಲಿ ವಿಪಕ್ಷಗಳ ವಾದ ಏನು ಅಂತ ಅಂದರೆ, ಸುಮ್ಮನೆ ಫಲವತ್ತಾದ ಭೂಮಿಯನ್ನು ರೈತರಿಂದ ಕಸ್ಕೊಳ್ತಾ ಇದ್ದಾರೆ, ರಾಜ್ಯ ಸರ್ಕಾರ ಈ ರೀತಿ ಅನ್ಯಾಯ ಮಾಡ್ತಾ ಇದೆ, ಆಮೇಲೆ ಓಕೆ ಒಂದಷ್ಟು ಅಮೌಂಟ್ ಕೊಡ್ತಾರೆ, ಬಟ್ ಅದು ಆ ಅಮೌಂಟ್ನ ತಗೊಂಡು ರೈತರ ಮುಂದಿನ ಬದುಕೇನು? ಏಕೆಂದರೆ ಈ ಹಿಂದೆಯೂ ಕೂಡ ಇದೇ ಥರ ಆಗಿರುತ್ತೆ. ನೈಸ್ ಯೋಜನೆ ಉದಾಹರಣೆ ಎಲ್ಲವನ್ನು ಕೂಡ ನಿನ್ನೆ ಕೇಂದ್ರ ಸಚಿವರು ಕೊಟ್ಟಿದ್ರು. ನೈಸ್ ಯೋಜನೆ ಅಂತ ರೈತರಿಂದ ಎಲ್ಲ ಭೂಮಿ ತಗೊಂಡ್ರು, ಬಟ್ ಈ ಕಡೆ ಯೋಜನೆ ಕೂಡ ಕಂಪ್ಲೀಟ್ ಆಗಿಲ್ಲ. 30 ವರ್ಷ ಆಯಿತು, ಆದರೂ ಕೂಡ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಅದರ ಜೊತೆಗೆ ರೈತರಿಗೆ ಪರಿಹಾರ ಕೂಡ ನೀಡಿಲ್ಲ. ಹೀಗಾಗಿ ಮತ್ತೊಮ್ಮೆ ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ, ರೈತರಿಗೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಗುಡುಗಿದ್ರು ನಿನ್ನೆ ಪ್ರೆಸ್ ಮೀಟ್ನಲ್ಲಿ HD ಕುಮಾರಸ್ವಾಮಿ ಅವರು. ಹೀಗಾಗಿ ಇವತ್ತಿನಿಂದ ಪಾದಯಾತ್ರೆ ಆರಂಭವಾಗುತ್ತೆ. ಮುಂದೆ ಇದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಸದ್ಯಕ್ಕಂತೂ ರಾಜಕೀಯವಾಗಿ ದೊಡ್ಡ ಜಟಾಪಟಿಗೆ ಕಾರಣ ಆಗಿದೆ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ. ಯಾವಾಗ ಇದು ಮುನ್ನೆಲೆಗೆ ಬಂತು ಅಂದರೆ, DK ಶಿವಕುಮಾರ್ ಅವರು CM ಆಗಿ ಯಾವಾಗ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೋ ಆಮೇಲಿಂದ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆ ಚರ್ಚೆಗೆ ಬಂತು. ಅದಾದಮೇಲೆ ನಾವು ನೋಡಿದ್ವಿ ಪಂಥಾಹ್ವಾನ ಅದು ಇದು ಅಂತ. ಆಮೇಲೆ HD ಕುಮಾರಸ್ವಾಮಿ ಅವರು ಕೂಡ ಬಿಡದಿಗೆ ಹೋಗಿ ಅಲ್ಲಿಗೆ CM ಬರಬೇಕು, ರೈತರ ನಡುವೆಯೇ ಕುಳಿತು ಇದನ್ನು ಡಿಸ್ಕಸ್ ಮಾಡಬೇಕು ಅಂತೆಲ್ಲ ಅವರು ಹೋಗಿ ಕಾದಿದ್ರು. ಬಟ್ CM ಬಂದಿರಲಿಲ್ಲ. ಯಾಕಂದರೆ CM ಹೇಳ್ತಾ ಇದ್ರು, ಇಲ್ಲ ನಾವು ವಿಧಾನಸೌಧದಲ್ಲೇ ಒಂದು ರೂಮಲ್ಲಿ ಮಾತಾಡೋಣ ಅಂತ. ಅದಕ್ಕೆ ಕುಮಾರಸ್ವಾಮಿ ಅವರು ಒಪ್ಪಿಗೆ ನೀಡಿರಲಿಲ್ಲ. ಹೀಗಾಗಿ ರಾಜಕೀಯವಾಗಿ ಅವ್ರ ವಿರುದ್ಧ ಇವ್ರ ಸ್ಟೇಟ್ಮೆಂಟ್ಸ್, ಇವ್ರ ವಿರುದ್ಧ ಅವ್ರ ಸ್ಟೇಟ್ಮೆಂಟ್ಸ್ ಇವೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಅದಾದಮೇಲೆ ಒಂದಷ್ಟು ದಿನ ತಣ್ಣಗಾಗಿತ್ತು ಈ ವಿಚಾರ, ಸಂಪುಟ ಪುನರಚನೆ ಅದು ಇದು ಕ್ಯಾಬಿನೆಟ್ ವಿಸ್ತರಣೆ ಅಂತೆಲ್ಲ. ಆದರೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವತ್ತಿನಿಂದ ವಿಭಿನ್ನವಾಗಿ ಹೋರಾಟವನ್ನು ಮಾಡೋದಕ್ಕೆ BJP ಹಾಗೂ JDS ಮುಂದಾಗಿದೆ. ಪ್ರಮುಖವಾಗಿ JDS ನೇತೃತ್ವದಲ್ಲೇ ನಡೀತಾ ಇರುವಂತಹ ಪಾದಯಾತ್ರೆ ಇದು. ಅದಕ್ಕೆ BJP ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗಾಗಿ ಯಾವ ರೀತಿ ಸಾಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದ ವಿರುದ್ಧ ಚಾಟಿಯನ್ನು ಬೀಸೋದಕ್ಕೆ BJP ಮತ್ತು JDS ನಾಯಕರು ಒಂದಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಹಾಗೆ JDS ನೇತೃತ್ವದಲ್ಲಿ 2 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ.